ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ರೆಷನ್ಸ್ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನ ಬರ್ತಕ್ಕಂಥ ಎಕ್ಸ್ಪ್ರೆಷನ್ಸ್, ಗ್ರಾಮರ್ನಲ್ಲಿ ಬರ್ತಕ್ಕಂಥ ಎಕ್ಸ್ಪ್ರೆಷನ್ಸು, ಇದು ಅಭಿವ್ಯಕ್ತಿಗಳು ಅಂತೇಳಿ, ಅಂದರೆ ವಿಶೇಷವಾದ ಅರ್ಥಗಳು ಕೊಡ್ತಕ್ಕಂಥ ಪದಗಳು. ಇವು ನಿಮಗೆ ಹೊಸ ಕ್ವಶನ್ ಪ್ಯಾಟರ್ನ್ ಪ್ರಕಾರ ಕ್ವಶನ್ ನಂಬರ್ 15ನಲ್ಲಿ ಬರ್ತದೆ. ಈಗ ದ ಗಾರ್ಡನರು, ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ, ಮತ್ತು ವೇರ್ ದೆರ್ ಇಸ್ ಎ ವೀಲ್, ಈ ಮೂರು ಪಾಠಗಳಿಂದ ಕೇಳ್ತಾರೆ. ಮೊದಲನೇ ಪದ ನೋಡಿ, ಆನ್ ದ ಲುಕ್ಔಟ್ ಫಾರ್. ಇಲ್ಲಿ ಪದಗಳ ಅರ್ಥ, ಕನ್ನಡ ಅರ್ಥನ ತಿಳಿಸ್ತಾ ಇದ್ದೀನಿ, ಇಂಗ್ಲೀಷ್ ಮೀನಿಂಗ್ ಕೂಡ ತಿಳಿಸ್ತಾ ಇದ್ದೀನಿ. ಆನ್ ದ ಲುಕ್ಔಟ್ ಫಾರ್ ಅಂತಂದರೆ ಸರ್ಚ್, ವೆಯ್ಟ್ ಅಂದರೆ ಕಾಯೋದು ಅಂತ. ಎನ್ಹ್ಯಾನ್ಸ್ ಮೆಂಟಲ್ ಹಾರಿಸನ್ ಅಂದರೆ ಜ್ಞಾನದ ಹೆಚ್ಚಿಸ್ತಕ್ಕಂಥದ್ದು, ವಿಸ್ತರಿಸ್ತಕ್ಕಂಥದ್ದು. ಸ್ಪ್ಲಿಟ್ ಸೆಕೆಂಡ್ ಅಂದರೆ ಒಂದು ಕ್ಷಣದಲ್ಲಿ ಅಂತ, ವಿತ್ ಇನ್ ಎ ಮೊಮೆಂಟ್ ಅಂತ. ಒನ್ಸ್ ಕ್ಯಾಶುಯಲ್ ಅಂದರೆ ಪ್ರೈವೇಟ್ ಪ್ಲೇಸ್ ಆಫ್ ಡ್ವೆಲ್ಲಿಂಗ್, ಅಂದರೆ ಒಬ್ಬರ ವ್ಯಕ್ತಿಯ ವೈಯಕ್ತಿಕವಾದ ಒಂದು ಸ್ಥಳವಾಗಿ ಮಾಡ್ಕೊಳ್ತಕ್ಕಂಥದ್ದು. ಕ್ಲಿಯರ್ ಕಟ್ ಅಂದರೆ ವೆಲ್ ಡಿಫೈನ್ಡ್, ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು. ಆಲ್ ಆ್ಯಂಡ್ ಸಂಡ್ರಿ, ಎವ್ರಿ ಒನ್ ಅಥವಾ ಆಲ್, ಎಲ್ಲರೂ ಅಂತೇಳಿ ಅರ್ಥ. ಗೆಟ್ ಇನ್ ಟು ಸಮಥಿಂಗ್ ಅಂದರೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು, ಉತ್ಸಾಹ ಹೊಂದಿರತಕ್ಕಂಥದ್ದು. ಎಂಥೂಸಿಯಾಸ್ಟಿಕ್, ಬಿ ಎಂಥೂಸಿಯಾಸ್ಟಿಕ್ ಅಂತ. ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂದರೆ ಲ್ಯಾಕ್ ವಿಲ್ದಷ್ಟು, ಅನ್ಲಿಮಿಟೆಡ್. ಫೇರ್ ಗೇಮ್ ಅಂದರೆ ಲಿಬರ್ಟಿ ಟು ಗಟ್ ಜೋಕ್ ಅಂದರೆ ಸಲೀಸಾಗಿ ಆಸೆ ಮಾಡ್ತಕ್ಕಂಥ, ಇನ್ನೊಬ್ಬನ ಅಪಹಾಸ್ಯ ಮಾಡ್ತಕ್ಕಂಥ. ಡೇರ್ ಲೈಫ್ ಅಂದರೆ ವ್ಯಾಲ್ಯೂಯಬಲ್ ಲೈಫ್ ಅಂದರೆ ವ್ಯಾಲ್ಯೂಬಲ್ ತಕ್ಕಂಥ ಜೀವ ಅಂತಕ್ಕಂಥ, ಒಬ್ಬ ವ್ಯಕ್ತಿಯ ಜೀವ ಭಾಳ ವ್ಯಾಲ್ಯೂಯುತವಾದ್ದು. ಕಠಿಣ್ ಅಂದರೆ ಟರ್ನ್ ಎ ವೆಹಿಕಲ್ ಅಸೈಡ್ ಅಂದರೆ ವಾಹನವನ್ನು ಸಡನ್ನಾಗಿ ಪಕ್ಕಕ್ಕೆ ತಿರುಗಿಸ್ತಕ್ಕಂಥದ್ದು, ಎಡಕ್ಕೆ ಅಥವಾ ಬಲಕ್ಕೆ. ಗೆಟ್ ಓವರ್, ಫೈಂಡ್ ವೇ ಟು ಡೀಲ್ ವಿತ್ ದ ಪ್ರಾಬ್ಲಮ್ ಅಂದರೆ ಒಂದು ಸಮಸ್ಯೆಗೆ ಪರಿಹಾರದ ದಾರಿಯನ್ನು ಹುಡುಕ್ತಕ್ಕಂಥದ್ದು. ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡ್ರಸ್ ಅಂದರೆ ಹೆವಿ, ದುಬಾರಿ ಆಗ್ತಕ್ಕಂಥದ್ದು. ರೇ ಆಫ್ ಹೋಪ್ ಅಂದರೆ ಭರವಸೆಯ ಬೆಳಕು, ಒಂದು ಭರವಸೆಯನ್ನು, ಪಾಸಿಟಿವ್ ಸೈನ್, ಒಂದು ಸಕಾರಾತ್ಮಕವಾದ ಒಂದು ಸೂಚನೆ ಅಂತಕ್ಕಂಥದ್ದು, ಭರವಸೆಯಿಂದ. ಒಂದು ಸ್ಟೆಪ್ ಆಫ್ ಅಂದರೆ ಗೋ ಆಫ್ ದ ಟ್ರ್ಯಾಕ್ ಅಂದರೆ ರಸ್ತೆಯಿಂದ ಹೊರಗೆ ಹೋಗ್ತಕ್ಕಂಥದ್ದು. ಗೆಟ್ ರಾಯಲ್ ಪ್ಯಾಟ್ರೋನೇಜ್ ಅಂದರೆ ಗೆಟ್ ಸ್ಟೇಟ್ ಏಡ್, ಒಂದು ಸರ್ಕಾರದ ಒಂದು ಮಾನ್ಯತೆಯನ್ನು, ಮನ್ನಣೆಯನ್ನು ಪಡ್ತಕ್ಕಂಥದ್ದು ಅಂತೇಳಿ. 13th ಚಾಪ್ಟರ್ ವೇರ್ ದೆರ್ ಇಸ್ ಎ ವೀಲ್ ಅಂದರೆ ಆ ಪಾಠದಲ್ಲೂ ಕೂಡ ಕೇಳ್ತಾರೆ. ಒಂದನೇದು ಕ್ವಿಕ್ ಟು ಟ್ಯಾಪ್ ಸಮಥಿಂಗ್ ಅಂದರೆ ಪ್ರಾಕ್ಟಿಕಲ್ ಮೈಂಡೆಡ್ ಅಂತ. ಕ್ವಿಕ್ ಟು ಟ್ಯಾಪ್ ಸಮಥಿಂಗ್ ಅಂದರೆ ಒಂದು ರೀತಿ ತಾಂತ್ರಿಕ ಮನಸ್ಸನ್ನು ಹೊಂದಿರತಕ್ಕಂಥದ್ದು. ಫಾರ್ ಫೆಚ್ಡ್, ಅನ್ಬಿಲೀವಬಲ್ ಅಂದರೆ ನಂಬಲಿಕ್ಕೆ ಸಾಧ್ಯ, ಇನ್ಕ್ರೆಡಿಬಲ್ ಅಂತೇಳಿ, ನಂಬಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು, ಆಗದೇ ಇರತಕ್ಕಂಥದ್ದು. ಟೇಕ್ ಇಟ್ ಟು ಅಂದರೆ ಫಾರ್ಮ್ ಲೈಕಿಂಗ್ ಫಾರ್ ಅಂದರೆ ಇಷ್ಟಪಡುವಂತಹ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡು. ಸ್ವೀಪ್ ಅಕ್ರಾಸ್ ಅಥವಾ ಸ್ವೆಪ್ಟ್ ಅಕ್ರಾಸ್. ಸ್ಪ್ರೆಡ್ ಎ ಡಿಗ್ನಿಫೈಡ್ ಫ್ಯಾಷನ್ ಅಂದರೆ ಒಂದು ರೀತಿಯ ಗೌರವಯುತವಾದ ಒಂದು ಸ್ವಭಾವವನ್ನು, ಒಂದು ರೀತಿಯ ಮನೋಧರ್ಮವನ್ನು ಹರಡ್ತಕ್ಕಂಥದ್ದು. ಪುಟ್ ಅಪ್ ವಿತ್ ಅಂದರೆ ಸಹಿಸ್ಕೊಳ್ತಕ್ಕಂಥ, ಬೇರ್ ಅಂತೇಳಿ. ಟರ್ನ್ ಔಟ್, ಬಿ ಪ್ರೆಸೆಂಟ್ ಅಂತ, ಪ್ರೆಸೆಂಟ್ ಆಗಿರೋದು, ಹಾಜರಾಗಿರ್ತಕ್ಕಂಥ. ಬ್ರೈನ್ ಚೈಲ್ಡ್ ಅಂದರೆ ಕನಸಿನ ಕೂಸು ಅಂತ ಕರೀಬೋದು, ನಾವೆಲ್ ಐಡಿಯಾ. ಕಟ್ ಡೌನ್ ಅಂದರೆ ಕಡಿಮೆ ಮಾಡ್ಕೊಳ್ತಕ್ಕಂಥ. ರೆಡ್ಯೂಸ್ ಅಂದರೆ ಎಕ್ಸ್ಪೆನ್ಸ್, ನಮ್ಮ ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥ, ಈ ರೀತಿ ರೆಡ್ಯೂಸ್ ಅಂತ. ಕಮ್ ಅಪ್ ಅಂದರೆ ಬಿಕಮ್ ಹೈಯರ್, ಮೇಲಕ್ಕೆ ಬರ್ತಕ್ಕಂಥದ್ದು. ಬಿಕಮ್ ಬ್ರೈಟರ್ ಅಂತೇಳಿ, ಮೇಲೆ ಬರುವುದು ಅಥವಾ ಇರ್ತಕ್ಕಂಥದ್ದು ಅಂತ.